ನ್ಯೂಸ್ ಅಲರ್ಟ್ ಬಿಗ್ ಇಂಪ್ಯಾಕ್ಟ್. ಮೊಣಕಾಲ್ಮೂರು ತಾಲೂಕಿನ ರೈತರ ಜೀವನಾಡಿ ಚಿನ್ನಿ ಹಗರಿ ಹಳ್ಳದಲ್ಲಿ ಅಕ್ರಮವಾಗಿ ಮರಳು ಲೂಟಿ ಮಾಡ್ತಾ ಇದ್ದಂಥ ಆಂಧ್ರದ ಮರಳು ದಂಧೆಕೋರರಿಗೆ ಪೊಲೀಸ್ ಇಲಾಖೆ ಬಿಸಿ ಮುಟ್ಟಿಸಿದೆ. ಆಂಧ್ರ ಪ್ರದೇಶ ಹಾಗೆ ಕರ್ನಾಟಕದ ಗಡಿಯ ಬಾದನಾಳ ಗ್ರಾಮದಲ್ಲಿ ಮರಳು ದಂಧೆ ಯಥೇಚ್ಛವಾಗಿ ನಡೀತಾ ಇತ್ತು. ಆಂಧ್ರದ ಮರಳು ದಂಧೆಕೋರರು ಕರ್ನಾಟಕದ ಗಡಿ ಪ್ರದೇಶಕ್ಕೆ ಸೇರಿದ ಚಿನ್ನಿ ಹಗರಿ ಹಳ್ಳದ ಮರಳನ್ನ ದೊಡ್ಡ ಪ್ರಮಾಣದಲ್ಲಿ ಕದಿತಾ ಇರುವಂತದರ ಕುರಿತು ನಮ್ಮ ನ್ಯೂಸ್ ಅಲರ್ಟ್ ಸುದ್ದಿಯನ್ನ ಬಿತ್ತರಿಸಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ರು. ಆದರೂ ಕೂಡ ದಂಧೆಕೋರರು ರಾತ್ರಿ ಸಮಯದಲ್ಲಿ ಮರಳನ್ನ ಕದಿತಾ ಇದ್ರು. ಇದನ್ನ ಮನಗಂಡ ರಾಂಪುರ ಆರಕ್ಷಕ ಠಾಣೆಯ ಪಿಎಸ್ಐ ಬಾಹುಬಲಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮರಳು ದಂಧೆಕೋರರಿಗೆ ಕರ್ನಾಟಕಕ್ಕೆ ಸೇರಿದ ಮರಳನ್ನ ಬಳಸದಂತೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾನೂನು ಮೀರಿ ಮರಳು ದಂಧೆ ನಡೆಸಿದಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಳದಾಗಿ ತಿಳಿಸಿದ್ದಾರೆ. ಇದು ನ್ಯೂಸ್ ಅಲರ್ಟ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಈ ಬ್ರಿಡ್ಜ್ ಇಂದ ಈ ಕಡೆ ಕರ್ನಾಟಕ ಅರ್ಥ ಆಯ್ತಾ? ಇದ್ರಾಗ ದಿಶಾಂಕ ನಮ್ಮಲ್ಲಿ ಆ್ಯಪ್ ಇದೆ, ಆ್ಯಪ್ ಮೇಲೆ ಕೂಡ ಇದು ಕರ್ನಾಟಕನೇ ತೋರಿಸ್ತೀವಿ. ಅರ್ಥ ಆಯ್ತಾ? ಜಿ ಪಿ ಎಸ್ನಲ್ಲಿ ಏನೋ ಒಂದು ತೋರಿಸ್ಬೋದು. ಅರ್ಥ ಆಯ್ತಾ? ಜಿ ಪಿ ಎಸ್ ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ ಹೇಳಿದ್ದೀನಿ ಗಾಡಿ ಇಟ್ಕೊಳಕ್ಕೆ ಇವ್ರು ಹಿಡ್ಕೊತಾರೆ. ಆಮೇಲೆ ನಾನು ಬಂದು ಮುಲಾಜಿಂದ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂತ ಜೈಲು ಕಳಿಸ್ತೀನಿ. ಕನ್ನಡ ಅರ್ಥ ಇಂದ ಮನೆ ಸಾರವ್ರು ಬಂದು ಹೇಳ್ತಾ ಇವತ್ತು ಮಾಡಿದಾರೆ, ಯಾವ ಮಾಡಿದಾರೆ ಇಲ್ಲಾಂದ್ರೆ ನೋಡು, ಇಲ್ಲೇನಾದರೂ ಮಾಡಿದ್ದು ಮತ್ತೆ ಏನಾದರೂ ಕಂಡು ಬಂತಂದರೆ ಅಲ್ಲಿ ತುಂಬೋದು ಕೂಡ ನಾನು ಕೇಸ್ ಮಾಡ್ತೀನಿ. ಇಲ್ಲೇ ತುಂಬಿದಾರಂತ ಕೇಸ್ ಮಾಡ್ತೀನಿ. ಮಾಡ್ಲಂಗೆ ಹೇಳಿದ್ದೀನಿ. ಈ ಬ್ರಿಡ್ಜಿಂದ ಈ ಕಡೆ ಬರೋಂಗಿಲ್ಲ. ಬಂದರೆ ಮತ್ತು ಆಮೇಲೆ ನೀವು ಇಲ್ಲಿದ್ದೀರಪ್ಪ ಗಾಡಿ ಹಿಡ್ಕೊಡ್ರಿ. ಅವ್ರು ಏನಾದರೂ ತೊಂದರೆ ಮಾಡಿದ್ರೆ ಈ ಮುಲಾಜೆಲ್ಲ ಕೇಸ್ ಮಾಡಿ ಹುಷಾರಾಗ್ತೀನಿ. ಅರ್ಥ ಆಯ್ತಾ? ಗಾಡಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.